ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಅನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನಿಂಗ್ ಅನ್ನು ಸ್ಥಗಿತಗೊಳಿಸಿದ್ದಾರೆ. ಈಗ ಸ್ಕ್ಯಾನಿಂಗ್ ಸ್ಥಗಿತದಿಂದಾಗಿ ರೋಗಿಗಳು ಪರದಾಟವನ್ನೇ ನಡೆಸ್ತಾ ಇದ್ದಾರೆ. ಬಾಕಿ ಬಿಲ್ ಇನ್ನೂ ಕೂಡ ಪಾವತಿ ಮಾಡಲಿಲ್ಲ ಸರ್ಕಾರದ ಎಡವಟ್ಟಿಗೆ ರೋಗಿಗಳಿಗೆ ಪೀಕಲಾಟ ಶುರುವಾಗಿದೆ. ಧಾರವಾಡ ಜಿಲ್ಲಾಸ್ಪತ್ರೆಯ ಸ್ಕ್ಯಾನಿಂಗ್ ಅನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದು ರೋಗಿಗಳು ಪ್ರತಿನಿತ್ಯವೂ ಕೂಡ ಪರದಾಡಬೇಕಾದಂತಹ ಪರಿಸ್ಥಿತಿ. ಸ್ಕ್ಯಾನಿಂಗ್ ಸೆಂಟರ್ಗೆ ಬಂದರೆ ಅಲ್ಲಿ ಸ್ಕ್ಯಾನಿಂಗ್ ಅನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ. ರೋಗಿಗಳು ತಮ್ಮ ಅಳಲನ್ನು ತೋಡ್ಕೊಳ್ತಿದ್ದಾರೆ. ಸರ್ಕಾರ ಇನ್ನು ಬಾಕಿ ಬಿಲ್ಲನ್ನು ಉಳಿಸ್ಕೊಂಡಿದೆ, ಅದನ್ನು ಪಾವತಿ ಮಾಡಿಲ್ಲ ಅಂತ ಅಲ್ಲಿನವರು ಹೇಳ್ತಿದ್ದಾರೆ. ಹಾಗಾಗಿ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ. ನಂದು ಹೊಟ್ಟಿದು ಪ್ರೋಗ್ರಾಮ್ ಐತ್ರಿ, ನ್ಯೂಯಾಗ ಅದೈತ್ರಿ. ಅದಕ್ಕೆ ನಾವು ಇದನ್ನ ಡಾಕ್ಟ್ರ್ ಏನು ಹೇಳಿದ್ರು, ಮತ್ತು ಅದನ್ನು ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಸಿಟಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಆಮೇಲೆ ಕೊಟ್ಟಕೈತೆ ನಿನ್ನೆ ಬರೆದು ಕೊಟ್ಟಿದ್ರಿ. ನಿನ್ನೆನೂ ಬಂದು ಹೋದಿರಿ, ನಿನ್ನೆನೂ ಬಂದೈತಿ ಅಂತಂದ್ರೆ ಮತ್ತು ಮುಂಜಾನಾಗೂ ಬಂದಿದ್ರಿ, ಈಗೂ ಬಂದೈತಿ ಹಿಂಗೆ ಮಾಡೋದಿಲ್ಲ ಅಂತಂದ್ರೆ ಮತ್ತು ನಾವು ಸುಮ್ಮನೆ ಕುಂತೀವಿ. ಇನ್ನೂ ಊಟ ಸೇಕ್ ಮಾಡಿದ್ರಿ. ಒಟ್ಟು ಯಾಕೆ ಸ್ಕ್ಯಾನಿಂಗ್ ಮಾಡ್ಬೇಕು, ಊಟ ಮಾಡಬೇಡ ಅಂತ ಹೇಳಿದ್ರು. ಇಷ್ಟಕ್ಕಾಗಿ ನಾವು ಇಲ್ಲಿ ಬಂದಿದ್ವಿ. ಮತ್ತು ಇಲ್ಲಿ ಬರ್ಕೊಳ್ಳೋಣ ಮತ್ತು ಮಾಡೋದಿಲ್ಲ ಅಂತಂದ್ರೆ ಮತ್ತು ಸುಮ್ಮನೆ ಅಲ್ಲೇ ಕೂತೀವಿ. ಈಗ ಮತ್ತು ಅವ್ರು ಬಂದಾರೆ ನೋಡಿ ಬರ್ಬೇಕಂತ ಆಯ್ತು ಕೇಳ್ಬೇಕಂತ ಬಂದೇ ಇದ್ದೆ. ಮತ್ತು ಇಲ್ಲಿ ಇನ್ನೂ ಇನ್ನೂ ಬಂದೈತೆ ಅಂತಂದರೆ ಸುಮ್ಮನೆ. ಇತ್ತ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಉಚಿತ ಎಂಆರ್ಐನ ಸ್ಥಗಿತಗೊಳಿಸಲಾಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಎಂಆರ್ಐ ಸ್ಕ್ಯಾನಿಂಗ್ ಅನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ರಾಜ್ಯ ಸರ್ಕಾರದಿಂದ ಬಾಕಿ ಹಣ ನೀಡದ ಹಿನ್ನೆಲೆಯಲ್ಲಿ ಸ್ಥಗಿತಗೊಳಿಸಲಾಗಿದೆ. ಕೃಷ್ಣಾ ಸಂಸ್ಥೆಗೆ ಸೇರಿದಂತ ಎಂಆರ್ಐ ಸ್ಕ್ಯಾನಿಂಗ್ ಕೆಲಸ ಮಾಡ್ತಾ ಇಲ್ಲ, ಬಂದ್ ಆಗಿದೆ. ಎಂಆರ್ಐ ಸ್ಕ್ಯಾನಿಂಗ್ಗೆ ತಲಾ 4,000 ಪಡಿತಾ ಇದ್ದಂತಹ ಸಂಸ್ಥೆ ಅದು. ಬಡ ಜನರಿಂದ ಉಚಿತ ಎಂಐಆರ್ ಸ್ಕ್ಯಾನಿಂಗ್ಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಇನ್ನು ಬಸವರಾಜ್ ನಮ್ಮ ಪ್ರತಿನಿಧಿ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಟೇಕ್ ಎ ಲುಕ್. ಚಿತ್ರದುರ್ಗದಲ್ಲೂ ಉಚಿತ ಎಂಆರ್ಐ ಸ್ಕ್ಯಾನಿಂಗ್ ಸ್ಥಗಿತಗೊಂಡಿದೆ. ನಾನೀಗ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಸ್ಕ್ಯಾನಿಂಗ್ ಸೆಂಟರ್ ಬಳಿ ಇದ್ದೇನೆ. ತಾವು ದೃಶ್ಯಗಳಲ್ಲಿ ನೋಡ್ಬೋದು, ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯಲ್ಲೂ ಸಹ ಕೃಷ್ಣಾ ಡಯಾಗ್ನೋಸ್ಟಿಕ್ ಸಂಸ್ಥೆ ವತಿಯಿಂದ ಉಚಿತವಾಗಿ ಇಲ್ಲಿ ಎಂಆರ್ಐ ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ ವ್ಯವಸ್ಥೆ ಇತ್ತು. ಸುಮಾರು ವರ್ಷಗಳಿಂದ ಸಾಕಷ್ಟು ಜನ ಜಿಲ್ಲೆಯ ಬಡ ಜನರಷ್ಟೇ ಅಲ್ಲದೆ ಅಕ್ಕಪಕ್ಕದ ಜಿಲ್ಲೆಯ ಬಡ ಜನರು ಸಹ ಈ ಒಂದು ಸ್ಕ್ಯಾನಿಂಗ್ ಸೆಂಟ್ರಿಗೆ ಬಂದು ಉಚಿತವಾದಂಥ ಸೇವೆಯನ್ನು ಪಡಿತಾ ಇದ್ದರು. ಆದರೆ ಸರ್ಕಾರ ಈ ಒಂದು ಕೃಷ್ಣಾ ಸಂಸ್ಥೆಗೆ ಏನು ಈವರೆಗೆ ಬಾಕಿ ಹಣ ಬಿಡುಗಡೆ ಮಾಡಿಲ್ಲ. ಪರಿಣಾಮವಾಗಿ ಚಿತ್ರದುರ್ಗದಲ್ಲೂ ಸಹ ಈ ಸಂಸ್ಥೆ ಉಚಿತ ಸ್ಕ್ಯಾನಿಂಗನ್ನು ಸ್ಥಗಿತಗೊಳಿಸಿದೆ. ಹೀಗಾಗಿ ಏನಂತಂದರೆ ಸಾಕಷ್ಟು ಜನ ಬಡವರು ಸಹ ಈ ಒಂದು ಸಂಸ್ಥೆಯ ಬಳಿಗೆ ಬಂದು ಈಗ ಏನಂತಂದರೆ ದುಡ್ಡು ಕಟ್ಟಬೇಕು ಅಂತಕ್ಕಂಥ ಮಾತನ್ನು ಕೇಳಿ ಶಾಕ್ಗೆ ಒಳಗಾಗಿದ್ದಾರೆ. ಮತ್ತು ದುಡ್ಡು ಎಲ್ಲಿಂದ ಜೋಡಿಸೋದು ಅಂತಕ್ಕಂಥದ್ದು ಸಹ ಸಾಕಷ್ಟು ಬಡಜನರ ಪ್ರಶ್ನೆ ಆಗಿದೆ. ಆದರೆ ಸರ್ಕಾರ ಇದಕ್ಕೆ ಒಂದು ಸೂಕ್ತವಾದಂಥ ವ್ಯವಸ್ಥೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಸಂಪೂರ್ಣ ವಿಫಲ ಆಗಿದೆ ಅಂತ ಹೇಳಬೇಕಾಗ್ತದೆ. ಹೀಗಾಗಿ ಬಡ ಜನರಿಗೆ ಇದು ಸಾಕಷ್ಟು ಹೊರೆ ಆಗ್ತಾ ಇದೆ. ಕೆಲವರು ಇಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ ಬಂದಿರತಕ್ಕಂಥ ಜನರು ಸಹ ಇದ್ದಾರೆ, ಅವ್ರನ್ನ ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಅಣ್ಣ, ಈಗ ಮೊದಲು ಉಚಿತವಾಗಿ ಸ್ಕ್ಯಾನಿಂಗ್ ಮಾಡ್ತಿದ್ರಿ, ಎಂಆರ್ಐ ಸ್ಕ್ಯಾನಿಂಗ್. ಇವತ್ತು ನೀವು 3,000 ಕಟ್ಟಬೇಕಾಗುತ್ತೆ, ಹೊರಗಡೆ ಹೋದ್ರೆ ಇನ್ನೂ ಜಾಸ್ತಿ ಕಟ್ಟಬೇಕಾಗುತ್ತೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಅದೇ ನಾವು ಉಚಿತವಾಗಿ ಮಾಡಿದರೆ ಒಳ್ಳೆಯದಾಗ್ತದೆ ಸರ್. ಈಗ ದುಡ್ಡು ಕಟ್ಟೋದು ಬಡವರು, ನಾವು ರೈತರು, ಅಲ್ಲಿ ಬೇರೆ ದಾವಣಗೆರೆ ಇದರಿಂದ ಬಂದಿದ್ದೀವಿ ನಾವು. ಅದಕ್ಕೆ ಉಚಿತ ಮಾಡಿದರೆ ಒಳ್ಳೆಯದಾಗುತ್ತೆ ಸರ್. ಮೊದಲು ಉಚಿತ ಇತ್ತು, ನೀವು ಉಚಿತ ಅಂತ ಅಂದ್ಕೊಂಡೇ ಬಂದಿದ್ರಾ ಅಥವಾ ದುಡ್ಡು ಜೋಡಿಸ್ಕೊಂಡು ಬಂದಿದ್ರಾ? ಇಲ್ಲ ಸರ್, ದುಡ್ಡು ಇಸ್ಕೊಂಬಂದಲ್ಲ ಸರ್, ಉಚಿತವಾಗಿ ಐತೆ ಅಂತ ಹೇಳಿದ್ರು ಅಲ್ಲಿ ದಾವಣಗೆರೆಯಲ್ಲಿ. ಅದಕ್ಕಾಗಿ ಬಂದಿದ್ದೀವಿ ಸರ್. ದುಡ್ಡಿಲ್ಲ ಸರ್, ದುಡ್ಡಿಲ್ದಂಗೆ ಬಂದಿದ್ದೀವಿ ಸರ್. ಈಗ 3,000 ಕಟ್ಬೇಕು, 4,000 ಕಟ್ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ ಇಲ್ಲಿ. ಅದರಿಂದ ಭಾಳ ತೊಂದರೆ ಆಗ್ತೈತೆ ಸರ್. ಉಚಿತವಾಗಿ ಕೊಟ್ಟರೆ ಭಾಳ ಒಳ್ಳೆಯದಾಗ್ತೈತೆ. ಇಲ್ಲಿ ಇನ್ನೊಬ್ರು ಇದ್ದಾರೆ, ಅವ್ರನ್ನ ಮಾತನಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಈಗ ಇಲ್ಲಿವರೆಗೂ ಇಲ್ಲಿ ಉಚಿತ ಇತ್ತು, ಇವತ್ತು ನಿಮಗೆ 3,000 ಕಟ್ಟಬೇಕು, 4,000 ಕಟ್ಟಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಏನು ಹೇಳ್ತೀರಿ? ದುಡ್ಡು ಜೋಡಿಸ್ಕೊಂಡು ಬಂದಿದ್ರಾ ಅಥವಾ ನೀವು ಹೇಗೆ ಬಂದಿದ್ರಲ್ಲಿ? ಇಲ್ಲ ಸರ್, ಜೋಡಿಸ್ಕೊಂಡು ಬಂದಿಲ್ಲ, ನಾವು ಹಂಗೆ ಬಂದಿದ್ದೀವಿ. ತೊಂದರೆ ಆಗ್ತೈತೆ ನಮಗೆ ಭಾಳ. ಇದು ಏನು ಮಾಡೋಕ್ಕಾಗಲ್ಲ. ಈಗ ಇಷ್ಟು ದಿನ ಇಲ್ಲಿ ಉಚಿತ ಸೇವೆ ಇತ್ತು, ಏಕಾಏಕಿ ಸ್ಥಗಿತಗೊಳಿಸಿದರೆ ಇದರಿಂದ ಸಾಕಷ್ಟು ಬಡ ಜನರಿಗೆ ತೊಂದರೆ ಆಗ್ತಿದೆ. ಏನು ಹೇಳ್ತಾರೆ ನಿಮ್ಮ ಸಂಸ್ಥೆ, ಏನು ಹೇಳುತ್ತೆ ಸರ್? ಇದು ಏಕಾಏಕಿ ಏನು ನಿಲ್ಲಿಸಿದ್ದಲ್ಲ. ಈಗ ಆಲ್ರೆಡಿ ಭಾಳ ಸಲ ಇಂಟಿಮೇಷನ್ ಕೊಟ್ಟಿದ್ದಾರೆ, ಲೆಟರ್ ಕೂಡ ಮಾಡಿದ್ದಾರೆ, ಅದ್ರದ್ದು ಮೇಲ್ ಕೂಡ ಇದೆ. ನಿನ್ನೆ ಆಲ್ರೆಡಿ ಮೀಡಿಯಾ ಕಡೆ ಬಂದಿರೋದ್ರಿಂದ 95 ಸಲ ಇಂಟಿಮೇಷನ್ ಕೊಟ್ಟಿದ್ದಾರೆ NHMಗೆ. ಬಟ್ NHM ಕಡೆಯಿಂದ ಕನ್ಫರ್ಮೇಷನ್ ಸಿಕ್ಕಿಲ್ಲ, ಪೇಮೆಂಟ್ ಆಗುತ್ತೆ ಇಲ್ವೋ ಅಂತ. ಹಾಗಾಗಿ ಲಾಸ್ಟ್ 5 ಡೇಸ್ ಬಿಫೋರೇ ಕೊನೆಯದಾಗಿ ಲೆಟರ್ ಕೊಟ್ಟಿದ್ದಾರೆ NHMಗೆ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ, ನಿಲ್ಲಿಸ್ತೀವಿ ಅಂತ. ಅದಕ್ಕೂ ಕೂಡ ಕೇರ್ ಮಾಡಿಲ್ಲ. ಸೊ ಮ್ಯಾನೇಜ್ಮೆಂಟ್ ಏನು ಹೇಳ್ತು, ಫ್ರೀ ಸರ್ವಿಸ್ ಸ್ಟಾಪ್ ಮಾಡಿರಿ. ಹಾಗಾಗಿ ನಿಲ್ಲಿಸಿದ್ದೀವಿ. ಎಷ್ಟು ಬಾಕಿ ಇದೆ ಟೋಟಲ್ ಸ್ಟೇಟಿಂದ? ಎಷ್ಟು ಬಾಕಿ ಇದೆ? ನಮ್ಮ ಚಿತ್ರದುರ್ಗದ ಎಷ್ಟು ಬಾಕಿ ಇದೆ ಸರ್? ಚಿತ್ರದುರ್ಗದ್ದು ಸಪ್ರೇಟಾಗಿ ಅಂದಾಜಿಲ್ಲ ನನಗೆ. ನನ್ನ ಅಂದಾಜು ಪ್ರಕಾರ 100 ಕೋಟಿಗೂ ಮೇಲೆ ಟೋಟಲ್ ಸ್ಟೇಟಿಂದು ಪೆಂಡಿಂಗ್ ಇರೋದು. ಬರ್ತಕ್ಕಂಥ ಬಡ ಜನರಿಗೆ
ಹೆಚ್ಚಿನ ಹೊರೆ ಆಗ್ತಕ್ಕಂಥದ್ದು ಮಾತ್ರ ಸತ್ಯವಾಗಿದೆ. ಇನ್ನಾದರೂ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಿದೆ, ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮುದನೂರು, TV9 ಚಿತ್ರದುರ್ಗ. ಇನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಟಿ ಸ್ಕ್ಯಾನ್ ಹಾಗೆ MRI ಸ್ಕ್ಯಾನ್ ಸೇವೆ ಕಂಪ್ಲೀಟ್ ಆಗಿ ಸ್ಥಗಿತವಾಗಿದೆ. ರಾಜ್ಯದ 13 ಜಿಲ್ಲಾಸ್ಪತ್ರೆಗಳಲ್ಲಿ ಸಿಟಿ ಹಾಗೆ MRI ಸ್ಕ್ಯಾನ್ ಅನ್ನು ಬಂದ್ ಮಾಡಲಾಗಿದೆ. ಸಿಟಿ ಸ್ಕ್ಯಾನ್ MRI ಸ್ಕ್ಯಾನ್ ಬಂದ್ ಆಗಿ ರೋಗಿಗಳು ಒದ್ದಾಟವನ್ನೇ ನಡೆಸ್ತಾ ಇದ್ದಾರೆ. ಕೃಷ್ಣಾ ಡಯಾಗ್ನೋಸ್ಟಿಕ್ ಸಂಸ್ಥೆ ನಿರ್ವಹಣೆ ಮಾಡ್ತಾ ಇದ್ದಂತಹ ಸೇವೆ ಇದು. ಆರೋಗ್ಯ ಇಲಾಖೆಯಿಂದ 140 ಕೋಟಿ ರೂಪಾಯಿ ಬಿಲ್ ಅನ್ನ ಬಾಕಿ ಉಳಿಸಿಕೊಂಡಿದೆ. ಸಿಟಿ ಹಾಗೆ MRI ಸ್ಕ್ಯಾನ್ ಸೇವೆ ಸ್ಥಗಿತ ಮಾಡಿರುವಂತಹ ಖಾಸಗಿ ಸಂಸ್ಥೆ ಕೋಟಿ ಹಣ ಬಾಕಿಯನ್ನು ಉಳಿಸಿಕೊಂಡಿದೆ ರಾಜ್ಯ ಸರ್ಕಾರ. BPL ಕಾರ್ಡ್ ಹೊಂದಿರುವಂತಹ ರೋಗಿಗಳಿಗೆ ಸಿಗ್ತಾ ಇದ್ದಂತಹ ಸೇವೆ ಇದು. ಕೃಷ್ಣಾ ಡಯಾಗ್ನೋಸ್ಟಿಕ್ ಮನವಿಗೂ ಕೂಡ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದ್ದು 2-3 ದಿನಗಳಲ್ಲಿ ಸಮಸ್ಯೆಯನ್ನು ಪರಿಹರಿಸುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಇನ್ನು ಆರೋಗ್ಯ ಇಲಾಖೆಯಿಂದ 140 ಕೋಟಿ ಬಿಲ್ ಬಾಕಿ ಉಳಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಟಿ ಮತ್ತು MRI ಸ್ಕ್ಯಾನಿಂಗ್ ಸೇವೆ ಸ್ಥಗಿತಗೊಳಿಸಲಾಗಿದ್ದು, ತುಮಕೂರು ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಉಚಿತ ಸ್ಕ್ಯಾನಿಂಗ್ ಅನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ. ಉಚಿತ ಸ್ಕ್ಯಾನಿಂಗ್ ವೇಳೆ ಸ್ಥಗಿತದ ವಿಚಾರ ಕೇಳಿ ಬಡವರಂತೂ ಕಂಗಾಲಾಗಿದ್ದಾರೆ. ಸಾವಿರಾರು ರೂಪಾಯಿ ಹಣ ನೀಡಿ ಅಂತ ಮಾತುಗಳು ಕೇಳಿ ರೋಗಿಗಳು ಆತಂಕಕ್ಕೀಡಾಗಿದ್ದಾರೆ. ಜಿಲ್ಲಾಸ್ಪತ್ರೆಯ ಸ್ಕ್ಯಾನಿಂಗ್ ಸೆಂಟರ್ ಬಳಿ ರೋಗಿಗಳು ಪರದಾಟವನ್ನೇ ನಡೆಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆರೋಗ್ಯ ಸಮಸ್ಯೆ ಇರೋರಿಗೆ ಗ್ಯಾರಂಟಿ ಯೋಜನೆ ನೀಡಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದು, 2 ದಿನಗಳ ಕಾಲದಿಂದ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನಿಂಗ್ ಹಾಗೆ MRI ಸ್ಕ್ಯಾನಿಂಗ್ ಅನ್ನು ಕೂಡ ಬಂದ್ ಮಾಡಲಾಗಿದ್ದು, ಕಳೆದ 3 ವರ್ಷಗಳಿಂದ ಗುತ್ತಿಗೆ ಪಡೆದಂತಹ ಸಂಸ್ಥೆಗೆ ಹಣ ನೀಡದ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ ಸ್ಕ್ಯಾನಿಂಗ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ವಿನಯ್. ಹಲವು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟಂತಹ ಸರ್ಕಾರ ಬಡವರ ಆರೋಗ್ಯದ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಾ ಇರೋದು ಯಾಕೆ? ಏಕಾಏಕಿ 13 ಜಿಲ್ಲೆಗಳಲ್ಲಿ ಸಿಟಿ ಸ್ಕ್ಯಾನಿಂಗ್ MRI ಸ್ಕ್ಯಾನಿಂಗ್ ಅನ್ನು ಬಂದ್ ಮಾಡಿದ್ದಾರೆ ಅಂತಂದ್ರೆ ಏನರ್ಥ? ಸಾವಿರಾರು ರೂಪಾಯಿ ಕೊಟ್ಟು ಬಡ ರೋಗಿಗಳು ಹೊರಗಡೆ ಹೋಗೋದಕ್ಕೆ ಸ್ಕ್ಯಾನ್ ಮಾಡಿಸೋದಕ್ಕೆ ಸಾಧ್ಯನಾ? ಇನ್ನು 140 ಕೋಟಿ ಬಾಕಿ ಉಳಿಸ್ಕೊಂಡಿದೆ. ಏನ್ ಹೇಳ್ತಾ ಇದೆ ಆರೋಗ್ಯ ಇಲಾಖೆ? ಶಕುಂತಲಾ, ಸದ್ಯಕ್ಕೆ ಬಡ ರೋಗಿಗಳು, ಅದರಲ್ಲೂ ಪ್ರಮುಖವಾಗಿ ಬಡ ಮತ್ತು ಮಧ್ಯಮ ವರ್ಗದವರು ಯಾವುದೇ ರೀತಿಯಂತಹ ಗಂಭೀರ ಸಮಸ್ಯೆಗಳು, ಕೈ ಮುರಿತ ಆಗಿರ್ಬೋದು ಅಥವಾ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳು ಎದುರಾದಂಥ ಸಂದರ್ಭದಲ್ಲಿ ವೈದ್ಯರು ಪ್ರಮುಖವಾಗಿ 2 ಸ್ಕ್ಯಾನಿಂಗ್ಗಳನ್ನು ಬರೀತಾರೆ. ಒಂದು ಸಿಟಿ ಸ್ಕ್ಯಾನಿಂಗ್ ಮತ್ತು ಒಂದು MRI ಸ್ಕ್ಯಾನಿಂಗನ್ನು ಒಳಪಡಿಸ್ತಾರೆ. ಸದ್ಯಕ್ಕೆ ಈ ಒಂದು ಸಿಟಿ ಸ್ಕ್ಯಾನಿಂಗ್ ಆಗಿರ್ಬೋದು ಮತ್ತು MRI ಸ್ಕ್ಯಾನಿಂಗನ್ನು ಖಾಸಗಿ ಆಸ್ಪತ್ರೆಯಲ್ಲಿ, ನಾವು ಸ್ಟ್ಯಾಂಡರ್ಡ್ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಏನಾದರೂ ಹೋಗಿ ಸ್ಕ್ಯಾನಿಂಗನ್ನು ಮಾಡಿಸ್ತೀವಿ ಅಂದರೆ 6ರಿಂದ 7 ಸಾವಿರ ರೂಪಾಯಿ ಇದೆ. ಮತ್ತು ಸಿಟಿ ಸ್ಕ್ಯಾನಿಂಗು ಕೂಡ 4ರಿಂದ 3 ಸಾವಿರ ರೂಪಾಯಿವರೆಗೂ ಕೂಡ ಚಾರ್ಜ್ ಆಗುತ್ತೆ. ಇದು ಬಡ ಮತ್ತು ಮಧ್ಯಮ ವರ್ಗದವರಿಗೆ ಈ ಖರ್ಚನ್ನು ನೀಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಸರ್ಕಾರ ರಾಜ್ಯದ 13 ಜಿಲ್ಲಾ ಆಸ್ಪತ್ರೆಗಳು ಮತ್ತು 5 ಸರ್ಕಾರಿ ಆಸ್ಪತ್ರೆ ವ್ಯಾಪ್ತಿಗೆ ಬರುವಂತಹ ಆಸ್ಪತ್ರೆಗಳಲ್ಲಿ 13ಕ್ಕೂ ಹೆಚ್ಚು ಆಸ್ಪತ್ರೆಗಳಲ್ಲಿ ಈ ಒಂದು ಉಚಿತವಾಗಿ ಸಿಟಿ ಮತ್ತು MRI ಸ್ಕ್ಯಾನಿಂಗ್ಗಳನ್ನು PPP ಮಾಡಲಲ್ಲಿ ಕೃಷ್ಣಾ ಡಯಾಗ್ನೋಸ್ಟಿಕ್ ಸೆಂಟರ್ ಸಂಸ್ಥೆ ಏನಿದೆ, ಈ ಒಂದು ಸಂಸ್ಥೆ ಮೂಲಕ ಇದನ್ನು ನಿರ್ವಹಣೆ ಮಾಡ್ತಾ ಇತ್ತು. ಕಳೆದ ಹಲವು ವರ್ಷಗಳಿಂದಲೂ ಕೂಡ ಇವರು ನಿರ್ವಹಿಸ್ಕೊಂಡು ಬರ್ತಾ ಇದ್ರು. ಆದರೆ ಇವರಿಗೆ ಕಳೆದ ಕೆಲವೊಂದಿಷ್ಟು ತಿಂಗಳಿಂದನೂ ಕೂಡ ಇವರ ಏನು ಬಾಕಿ ಇತ್ತು ಅದನ್ನು ಆರೋಗ್ಯ ಇಲಾಖೆ ನೀಡಿರಲಿಲ್ಲ. ಸರಿಸುಮಾರು 143 ಕೋಟಿ ಹಣವನ್ನು ಆರೋಗ್ಯ ಇಲಾಖೆ ಅವರಿಗೆ ತಮ್ಮ ಏನು ಸೇವೆಯನ್ನು ನೀಡಿರುವಂತಹ ಒಂದು ಸಂಸ್ಥೆಗೆ ಹಣವನ್ನು ನೀಡಿರಲಿಲ್ಲ. ಅದಕ್ಕೆ ಸಂಸ್ಥೆ ಒಂದು ಫೆಬ್ರವರಿ ತಿಂಗಳಿಂದನೂ ಕೂಡ ಸಾಕಷ್ಟು 95ಕ್ಕೂ ಹೆಚ್ಚು ಅವರು ಆರೋಗ್ಯ ಅಧಿಕಾರಿಗಳಿಗೆ, ನ್ಯಾಷನಲ್ ಹೆಲ್ತ್ ಮಿಷನ್ ಡೈರೆಕ್ಟರ್ಗಳಿಗೆ ಲೆಟರನ್ನು ಕೂಡ ಬರೆದಿದ್ರು. ನಮ್ಮ ಬಾಕಿಯನ್ನು ಕ್ಲಿಯರ್ ಮಾಡಿ, ಇಲ್ಲದೆ ಹೋದರೆ ನಾವು ಸೇವೆಯನ್ನು ಸ್ಥಗಿತ ಮಾಡ್ತೀವಿ ಅನ್ನೋಂಥದ್ದನ್ನು ನಿರಂತರವಾಗಿ ಹೇಳ್ತಾ ಬರ್ತಾ ಇದ್ರು. ಆದರೆ ಆರೋಗ್ಯ ಇಲಾಖೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಕಳೆದ ಫೆಬ್ರವರಿ ಮೊದಲ ವಾರದಲ್ಲೂ ಕೂಡ NHM ಡೈರೆಕ್ಟರ್ಗೆ ಕೃಷ್ಣಾ ಡಯಾಗ್ನೋಸ್ಟಿಕ್ ಸೆಂಟರ್ ಅವರು ಒಂದು ಮೇಲನ್ನು ಹಾಕಿರ್ತಾರೆ. ನೀವು ಫೆಬ್ರವರಿ 15ರ ಒಳಗಡೆ 143 ಕೋಟಿಯಲ್ಲಿ ಕನಿಷ್ಠ 50 ಕೋಟಿ ಆದರೂ ಮೊದಲ ಕಂತಿನಲ್ಲಿ ಹಣವನ್ನು ಬಿಡುಗಡೆ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ನಾವು ರಾಜ್ಯಾದ್ಯಂತ ಸಿಟಿ ಮತ್ತು MRI ಸ್ಕ್ಯಾನಿಂಗ್ ಸೇವೆಯನ್ನು ಏನು ನೀಡ್ತಾ ಇದ್ದೀವಿ ಅದನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡ್ತೀವಿ. ಯಾಕೆಂದರೆ ನಮ್ಮ ಸಿಬ್ಬಂದಿಗಳಿಗೆ ವೇತನ ಕೊಡಬೇಕು, ನಮ್ಮ ಸಂಸ್ಥೆ ನಡಿಬೇಕು, ಈಗ ನಾವು ಲಾಸಲ್ಲಿ ಇದ್ದೀವಿ ಅನ್ನೋ ಕಾರಣಗಳನ್ನು ಕೊಡ್ತಾರೆ. ಸದ್ಯಕ್ಕೆ ಆರೋಗ್ಯ ಇಲಾಖೆ ಬಳಿ ಕನಿಷ್ಠ 50 ಕೋಟಿಯನ್ನಾದರೂ ನೀಡಿ ಸಂಸ್ಥೆಯನ್ನು ಮುಂದುವರಿಸುವಂಥದ್ದಕ್ಕೆ, ಸೇವೆಯನ್ನು ಮುಂದುವರಿಸೋದಕ್ಕೆ, ಬಡವರ ಕಾಳಜಿಯನ್ನು ಬಗ್ಗೆ ಗಮನ ಹರಿಸದಿರೋದು ನಿಜಕ್ಕೂ ಕೂಡ ಒಂದು ದೊಡ್ಡ ಆತಂಕನಾಗಿದೆ. ಈಗ NHM ಡೈರೆಕ್ಟರ್ ಕೂಡ ಸುತ್ತೋಲೆಯನ್ನು ಕೊಟ್ಟಿದ್ದಾರೆ. ನಿನ್ನೆ 2 ದಿವಸಗಳಲ್ಲಿ ನಾವು ಸಮಸ್ಯೆಯನ್ನು ಬಗೆಹರಿಸ್ತೀವಿ, ನಮ್ಮಲ್ಲಿ ಯಾವುದೇ ಹಣದ ಕೊರತೆ ಇಲ್ಲ ಅಂತ ಅನ್ನುವಂಥ ಉದಾಹರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಆರೋಗ್ಯ ಇಲಾಖೆ ಬಳಿ ಹಣ ಇದ್ರೂ ಕೂಡ ಯಾಕೆ ಇದನ್ನು ವ್ಯಯ ಮಾಡ್ತಾ ಇಲ್ಲ, ಸಂಸ್ಥೆಗಳಿಗೆ ಯಾಕೆ ಕ್ಲಿಯರ್ ಮಾಡ್ತಾ ಇಲ್ಲ ಅನ್ನೋದು ನಿಜಕ್ಕೂ ಕೂಡ ದೊಡ್ಡ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಶಕುಂತಲಾ, ಧನ್ಯವಾದ ವಿನಯ್, ನಮ್ಮೆಲ್ಲ ಡೀಟೇಲ್ಸ್ಗಾಗಿ.